ನಾನು ಕಾಸ್ಟಿಂಗ್ ಮಾಡೋ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ, ನನಗೆ ಅವರು ವೆನ್ ಐ ಮೀಟ್ ದೆಮ್ ಇನ್ ಪರ್ಸನ್, ನನಗೆ ಅವರಲ್ಲಿ ಆ ಪಾತ್ರ ಕಾಣಬೇಕು. ಅವ್ರು ವೆನ್ ಐ ಲುಕ್ ಎಟ್ ದೆಮ್, ನನಗೆ ಅವರಲ್ಲಿ ಪಾತ್ರ ಕಾಣಬೇಕು. ಸೊ ನಾನು ಅವ್ರದ್ದು ಫಿಲಮ್ಸ್ ಅಂದರೆ ಅವ್ರದ್ದು ಟ್ಯಾಲೆಂಟ್ ಆಬ್ವಿಯಸ್ಲಿ ಇಂಪಾರ್ಟೆಂಟೇ, ಬಟ್ ನಾನು ಯಾವತ್ತೂ ಏನು ನಂಬ್ತೀನಿ ಅಂತ ಹೇಳಿದ್ರೆ, ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ಅ ಕೊಲಾಬರೇಟಿವ್ ಜಾಬ್. ಅದು ಬರೀ ಆ್ಯಕ್ಟರ್ಸ್ ಮೇಲೆ ಬಿಟ್ಬಿಡ್ಬಾರ್ದು, ಅವರೊಬ್ಬರು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಆರಾಮಾಗಿ ಕೂರ್ಬಾರ್ದು. ಆಸ್ ಎ ಡೈರೆಕ್ಟರ್ ನಂದು ರೆಸ್ಪಾನ್ಸಿಬಿಲಿಟಿನೂ ಹೌದು. ಸೊ ಇಬ್ಬರು ಜೊತೆಗೆ ಸೇರಿ ಪರ್ಫಾರ್ಮೆನ್ಸ್ ತರಬೇಕು ಸ್ಕ್ರೀನ್ ಮೇಲೆ ಅಂತ. ಸೊ ನನಗೆ ಅವರೆಲ್ಲ ಪಾತ್ರ ಕಾಣಬೇಕು. ಅದೇ ಇದರಲ್ಲಿ ಎಲ್ಲರನ್ನ ಕಾಸ್ಟ್ ಮಾಡಿರೋದು, ಅಂದರೆ ಟ್ಯಾಲೆಂಟ್ ಎಸ್, ಬಟ್ ಅವರಲ್ಲಿ ಆ ಪಾತ್ರ ಇತ್ತು ಅನ್ನೋ ರೀಸನ್ಗೆ. ಇದರಲ್ಲಿ ಗಿರಿಜಾ ಮ್ಯಾಮ್ ಅನಾಹಿತ ಅನ್ನೋ ಕ್ಯಾರೆಕ್ಟರ್ ಇದೆಲ್ಲ ಅವ್ರದ್ದು ತಾಯಿ ಪಾತ್ರ ಮಾಡ್ತಿದ್ದಾರೆ, ಮಧುಮಿತಾ ಅಂತ. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಈಗ ಮಧುಮಿತಾ ಅನಾಹಿತನ ಏಜಲ್ಲಿ ಇದ್ದಾಗ ಹೇಗಿರ್ಬೇಕು ಒಂದು ಚಿಕ್ಕ ಕಲ್ಪನೆ ಇತ್ತು. ಸೊ ಅದಕ್ಕೋಸ್ಕರ ನಾನು ತಾಯಿ ಪಾರ್ಟಿಗೆ ಯಾರನ್ನ ಕಾಸ್ಟ್ ಮಾಡಲಿ ತುಂಬ ಇದು ಮಾಡ್ತಿದ್ದೆ. ಆ್ಯಂಡ್ ಕೋವಿಡ್ ಟೈಮಲ್ಲಿ ನಾನು ಮಣಿರತ್ನಂ ಸರ್ದು ದೊಡ್ಡ ಫ್ಯಾನ್. ಮತ್ತೆ ಫಿಲಮ್ ನೋಡ್ತಾ ಇರ್ತೀನಿ ಮಣಿರತ್ನಂ ಸರ್ದು. ಅಂದರೆ ಫಿಲಮ್ ಅಲ್ಲಿದ್ರೆ ಅಟ್ಲೀಸ್ಟ್ ಸೀನ್ಸ್ ಎವ್ರಿ ಡೇ ಮಾರ್ನಿಂಗ್ ಎದ್ದು ಸೀನ್ಸ್ ನೋಡ್ತೀನಿ, ಟು ಗೆಟ್ ದಟ್ ಏಸ್ಥೆಟಿಕ್ಸ್ ಇನ್ ಮೈ DNA. ಅದಕ್ಕೋಸ್ಕರ ಗೀತಾಂಜಲಿ ಫಿಲಮ್ ನೋಡೇ ಇಲ್ಲ, ಚಿಕ್ಕಲ್ಲಿ ಯಾವ ಒಂದ್ಸಲ ನೋಡಿದ್ದು, ಯಾಕೋ ಒಂದ್ಸಲಿ ಹಿಂಗೆ ಹಾಕಿದೆ, ನೋಡಿದ್ಮೇಲೆ ಅಲ್ಲಿ ಅವ್ರದ್ದು ಗಿರಿಜಾ ಮ್ಯಾಮ್ದು ಪಾರ್ಟ್ ಏನಿದೆ, ಗೀತಾಂಜಲಿ ಟೈಟಲ್ ರೋಲ್ ಪ್ಲೇ ಮಾಡಿದ್ರು. ಅದು ತುಂಬ ಅಂದರೆ ಆವರಿಸ್ಕೊಂಡ್ಬಿಟ್ಟಿದ್ರು, 2-3 ಡೇಸ್ ತಲೆಗೆ ಹೋಗೇ ಇರಲಿಲ್ಲ. ಆ್ಯಂಡ್ ನನಗೆ ಫಸ್ಟ್ಗೆ ಅಂದರೆ ಓಕೆ ಇವರು ತಾಯಿ ಪಾರ್ಟ್ ಮಾಡ್ತಾರೆ ಅನ್ನೋ ತಲೆಗೆ ಬರಲಿಲ್ಲ. ಆ ಕ್ಯಾರೆಕ್ಟರ್ ಸ್ಟೇಡ್ ವಿತ್ ಮೀ. ನಾನು ಟ್ವಿಟರ್ಲಿ ಅವ್ನು ಹುಡ್ಬಿಟ್ಟು ಟ್ಯಾಗ್ ಎಲ್ಲ ಮಾಡಿ ಕಮ್ಯುನಿಕೇಟ್ ಮಾಡಿದೆ, ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತೆಲ್ಲ. ಆ್ಯಂಡ್ ಲಕ್ಲಿ ಶಿ ರಿಪ್ಲೈ ಮಾಡಿದ್ಮೇಲೆ ನನಗೆ ಸಡನ್ಲಿ ಇಟ್ ಸ್ಟಕ್ ಮೀ. ಅಂದರೆ ಹೌದಲ್ಲ, ಅಂದರೆ ಫಿಲಮಲ್ಲಿ ಇವ್ರು ಹಿಂಗೆ ಕ್ಯಾರೆಕ್ಟರ್ ಪ್ಲೇ ಮಾಡಿದಾರಲ್ಲ, ಅಂದರೆ ಮಧುಮಿತಾ ಅನಾಹಿತನ ಏಜಲ್ಲಿ ಇದ್ದಾಗ ಹಿಂಗೆ ಇರ್ತಿದ್ವಿ. ಸೊ ಇವರೇ ತಾಯಿ ಪಾರ್ಟ್ ಮಾಡಬೇಕು ಅಂತ. ಸೊ ಬಟ್ ಈಗ ನಾನು ಟ್ವಿಟರಲ್ಲಿ ಏನೋ ಡೈರೆಕ್ಟ್ ಮೆಸೇಜ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ. ಪಬ್ಲಿಕ್ ಆಗಿ ಟ್ವೀಟ್ ಮಾಡಿ ಕೇಳೋಕ್ಕಾಗೋದಿಲ್ಲ. ಸೊ ತುಂಬ ಲಿಂಕ್ಡ್ಇನ್ಲಿ ಮೆಸೇಜ್ ಹಾಕಿದೆ. ಆ್ಯಂಡ್ ದೆನ್ ಐ ಗಾಟ್ ಟು ನೋ ದಟ್ ಅವರು ಅಂದರೆ ಇಂಡಸ್ಟ್ರಿ ಬಿಟ್ಟು 30 years ಆಗಿತ್ತು ಅಂತ. ಆ್ಯಂಡ್ ಲಕ್ಕಿಲಿ ಶಿ ರೆಸ್ಪಾಂಡೆಡ್. ಸೊ ನಾನು ಹೇಳಿದೆ ಈ ಥರ ಒಂದು ಪಾರ್ಟಿ ಮಾಡ್ತೀರಾ ಅಂತ. ಅವರು ಇಲ್ಲ, ನನ್ನ ಸಿನಿಮಾ ಬಿಟ್ಟು ಇಷ್ಟು ಟೈಮ್ ಆಗಿದೆ ಅಂತೆಲ್ಲ ಹೇಳಿದ್ರು. ನಾನು ಮ್ಯಾಮ್ ನೀವು ನೋ ಅಂತ ಹೇಳಿ, ಐ ಕ್ಯಾನ್ ಟೇಕ್ ಯುವರ್ ನೋ, ಬಟ್ ಸ್ಕ್ರಿಪ್ಟ್ ಓದೋದೇ ನೋ ಅಂತ ಹೇಳಬೇಡಿ ಅಂತ ಹೇಳಿದೆ. ದಯವಿಟ್ಟು ಸ್ಕ್ರಿಪ್ಟ್ ಒಂದ್ಸಲ ಓದಿ, ಅಂದರೆ ಫುಲ್ ಓದಬೇಕು ಅಂತನಿಲ್ಲ, ಸ್ಟಾರ್ಟ್ ರೀಡಿಂಗ್. ನಿಮ್ಗೆ ಬೋರ್ ಆಯಿತು ಅಂದರೆ ಯು ಕ್ಯಾನ್ ಜಸ್ಟ್ ಲೀವ್ ಇಟ್. ಅಥವಾ ಇಂಟ್ರೆಸ್ಟಿಂಗ್ ಅನ್ಸರಿ ಮುಗಿಸಿದ್ಮೇಲೆ ನಿಮಗೆ ಪಾತ್ರ ಮಾಡಬೇಕು ಅಂತ ಅನ್ಸಿದ್ರೆ ಲೆಟ್ಸ್ ಡೂ ಇಟ್ ಅಂತ ಹೇಳಿದೆ. ಆ್ಯಂಡ್ ಲಕ್ಕಿಲಿ ಅವ್ರು ಒಪ್ಕೊಂಡ್ರು. ಆ್ಯಂಡ್ ದೆನ್ ಓದಿದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ಬಟ್ ಚಾಲೆಂಜು ಇತ್ತು, ಯಾಕಂದರೆ ಅವರು ಶಿ ಇಸ್ ಅ ಬ್ರಿಟಿಷ್ ನ್ಯಾಷನಲ್. ಸೊ ಅವರಿಗೆ ಲ್ಯಾಂಗ್ವೇಜ್ ಬರೋಲ್ಲ. ಸೊ ಆಲ್ಮೋಸ್ಟ್ ರಿಮೋಟ್ ವರ್ಕ್ಶಾಪೇ ಆಗ್ತಿತ್ತು. ಆಲ್ಮೋಸ್ಟ್ ವಿಡಿಯೋ ಕಾಲಲ್ಲೇ ಅಂದರೆ ವರ್ಕ್ಶಾಪ್ ನಡೀತಾ ಇತ್ತು. ಅವರು ಸಿನಿಮಾದ ಪ್ರತಿಯೊಂದು ಡೈಲಾಗ್, ಕನ್ನಡ ಡೈಲಾಗ್ ಕಲಿತು ಈಚ್ ವರ್ಡ್ ವಾಟ್ ಡಸ್ ಇಟ್ ಮೀನ್ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೆ ಶಿ ಪರ್ಫಾರ್ಮ್ ವಿತ್ ದ ಎಮೋಷನ್. ಪ್ರತಿ ಪದ ಏನು ಹೇಳ್ತೀನಿ ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ಅಂದರೆ ಅವ್ರಿಗೆ ಆ್ಯಕ್ಷನ್ ಬರೋದ್ರಿಂದ ನಾವು ಡಬ್ ಮಾಡಿಸ್ಬೇಕಾಯ್ತು ಬೇರೆಯವರಿಂದ. ಬಟ್ ಸೊ ಏನು ಕನ್ಕ್ಲೂಡ್ ಮಾಡೋದು ಗೊತ್ತಾಗಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.